ಏನು ಚಳಿ ಅಂತ ಹೇಳ್ತೀರಾ, ಒಂದು ವಾರ ಅಂತಲೂ ಹೇಳೋಕ್ಕಾಗಲ್ಲ, ಒಂದು 10 ದಿನದಿಂದನೂ ಅಷ್ಟೇ ಮಳೆ ಬರೋದು ಹೋಗೋದು ಮಾಡ್ತಾ ಮಾಡ್ತಾ ವೆದರ್ ಅಂತೂ ಸಿಕ್ಕಾಬಟ್ಟೆ ಕೋಲ್ಡ್ ಆಗೋಗ್ಬಿಟ್ಟಿದೆ. ಇವತ್ತಿನ ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ಗೆ. ಫಸ್ಟ್ ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಟ್ರೆ ಆಮೇಲೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಹೀರೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಮೊದಲು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಈಗ ಒಂದು ಬಾಣಲಿಗೆ ಅಡುಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಇಟ್ಟಿದಂತಹ ಬೆಳ್ಳುಳ್ಳಿ, ಚಿಕ್ಕದಾಗಿ ಹೆಚ್ಚಿದಂತಹ ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇದಾದಮೇಲೆ ಹೆಚ್ಚಿದಂತಹ ಹೀರೆಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಟೇಸ್ಟ್ ಕೊಡಬೇಕಂತಂದರೆ ಅದು ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾಗಂಗೆ ಅಷ್ಟೊತ್ತಿಗೆ ಇಲ್ಲಿ ಕುಶಣಿ ಪುಡಿ ಅಂದರೆ ಹುಚ್ಚೆಳ್ಳು ಇದನ್ನು ಕೂಡ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಲ್ಲ ಹಂಚು ಕಾದಿರೋದ್ರಿಂದ ಚಟಪಟ ಅಂತೆಲ್ಲ ಸಿಡ್ದೋಗುತ್ತೆ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ 2 ತೊಗೊಂಡು ಅದನ್ನು ಕೂಡ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಬೇಕಷ್ಟು ಖಾರ ಮಾಡ್ಕೊಳ್ಬೇಕು ಅಷ್ಟೇ. ಇದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಈಗ ತರಿಯಾಗಿ ರುಬ್ಕೊಂಡೆ. ಈಗ ಟೊಮೊಟೊ ಹಣ್ಣು ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಬದಲು ನೀವು ಹುಣಸೆ ಹಣ್ಣು ಕೂಡ ಹಾಕೋಬಹುದು. ನಾನು ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಮತ್ತು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದಲ್ಲ ಆ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಮಾಡ್ಕೊಂಡು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅಡುಗೆ ಅರಿಶಿನ, ಇಂಗು, ಉಪ್ಪು, ಬೆಲ್ಲ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಈಗ ಕುದ್ದಾಗಿ ಹೋಗಿದೆ. ಈಗ ಇದಕ್ಕೆ ರುಚಿಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಟೇಸ್ಟ್ ನೋಡಿ ಏನಾದರೂ ಕಡಿಮೆ ಇದೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದಲ್ವಾ. ಅದಕ್ಕೆ ಸ್ವಲ್ಪ ಪಲ್ಯ ಅಂತೂ ಎಲ್ಲ ಕರೆಕ್ಟಾಗಿತ್ತು. ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಮೂಲಕನೇ ಮಾಡ್ಕೊಳ್ಳೋದು. ಮನೇಲಿ ಇರೋದು 4 ಜನ ಆಗಿರೋದ್ರಿಂದ ಎಷ್ಟೇ ಮಾಡ್ಕೋಬೇಕು ಅನ್ನೋದೊಂದು ನನ್ನಲ್ಲಿ ರೂಲ್ಸ್ ಇದೆ. ಸ್ವಲ್ಪನೂ ಕೂಡ ವೇಸ್ಟ್ ಆಗಬಾರ್ದು. ಯಾಕಂದರೆ ಸುಮ್ಮನೆ ವೇಸ್ಟ್ ಆದರೂ ತಿನ್ನಲ್ಲ ಯಾರು. ಮತ್ತು ಫುಡ್ ವೇಸ್ಟ್ ಮಾಡೋದ್ರಿಂದ ನನಗಂತೂ ತುಂಬಾ ಇಷ್ಟ ಆಗಲ್ಲ. ಒಂದು ಹಗ್ಲು ಬಿಟ್ಟಿದ್ರು ಕೂಡ ಮಗಳನ್ನ ಬಿಡಲ್ಲ ನಾನು. ಆ ಹಗ್ಲನ್ನು ಕೂಡ ಖಾಲಿ ಮಾಡೋದಕ್ಕೆ ಬಿಡ್ತೀನಿ. ಸೊ ಖಾಲಿ ಮಾಡಿ ಎಲ್ಲ ನೀಟಾಗಿ ತಟ್ಟೆ ತೊಳೆದ್ರೆ ನನಗೆ ಖುಷಿ ಆಗೋದು. ಯಾಕೆಂದರೆ ರೈತರುಗಳು ಆ ಒಂದು ಹಗ್ಲು ಬೆಳೆಯೋದಕ್ಕಿಂತಲೇ ಎಷ್ಟು ಕಷ್ಟಪಡ್ತಾರೆ. ಸೊ ಅದನ್ನು ನಾವು ಒಂದೊಂದು ಹಗ್ಲನ್ನು ಕೂಡ ಎಸಿದ್ರೆ ಹೇಗೆ ಹೇಳಿ ಅಲ್ವಾ. ಸೊ ಹಾಗಾಗಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಅದನ್ನು ಮಗಳ ಬಾಕ್ಸ್ಗೆ ಫಿಲ್ ಮಾಡ್ತೀನಿ. ಚಪಾತಿನೂ ರೆಡಿ ಆಯಿತು. ಮಗಳಿಗಂತೂ ಬೇಬಿ ಕಾರ್ನ್ ಅಂದರೆ ತುಂಬಾ ಇಷ್ಟ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದರಿಂದ ಅಮ್ಮ ಬೇಬಿ ಕಾರ್ನ್ ತಗೋಂತ ಒಂದು 100 ರೂಪಾಯಿಂದ ತರಿಸ್ಕೊಂಡ್ಲು. 5 ಅಂತ ಆಫರ್ ಇತ್ತು. ಸರಿ ಅಂತ ಅಂದ್ಬಿಟ್ಟು ಒಂದು 4 ತೊಗೊಂಬಂದೆ. ಅದ್ರಲ್ಲಿ ನಮ್ಮ ಮನೇಲಿ 100 ರೂಪಾಯಿಗೆ 4 ತಂದ್ರೆ ಒಂದಿನೂ ಇರಲ್ಲ. ಎಲ್ಲ ಒಂದೇ ದಿನ ತಿಂದು ಖಾಲಿ ಮಾಡಿಬಿಡ್ತಾರೆ. ಯಾಕಂದ್ರೆ ಬೇಬಿ ಕಾರ್ನ್ ಅಂದರೆ ಅಷ್ಟೊಂದು ಇಷ್ಟ ಆಗಿರುತ್ತೆ. ನಮ್ಮ ಬೇಬಿ ನೋಡಿ ಹೆಂಗೆ ನಿಂತಿದೆ ಸ್ಟೈಲಾಗಿ ಪ್ಯಾಂಪರ್ಸ್ ಹಾಕ್ಕೊಂಡ್ಬಿಟ್ಟು. ಒಂದು ಲೈಕ್ ಕೊಡಿ ನಮ್ಮ ಬೇಬಿ ಲೈಕ್ ಆಗಿದ್ರೆ. ಬರಬೇಕಲ್ಲ ರೆಡಿ ಆಗ್ತಾ ಇದ್ದೀನಿ. ಟೈಮ್ ಬೇರೆ ಆಗೋಗಿದೆ. ಹಂಸನ ಅವಳು ತಿನ್ನಕ್ಕೆ ಕೂತ್ಕೊಂಡ್ರೆ 1 ಗಂಟೆನೇ. ಅದಕ್ಕೆ ಅವಳಿಗೆ ಹೋಗಿ ನೀ ಶೂಸ್ ಹಾಕೋ ನಾನು ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವಳಿಗೆ ಶೂಸ್ ಹಾಕೋಣ ಕಳಿಸ್ದೆ. ಮತ್ತೆ ಬಂದು ತೆಗೆದಿಟ್ಬಿಟ್ಟು ಈಗ ಅಲ್ಲೇ ಕೂತ್ಕೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಅವಳು ಒಳಗೆ ಬಂದು ಕೂತ್ಕೊಂಡು ಶೂಸ್ ಹಾಕೊಂತ ಇದ್ದಾಳೆ. ಸೊ ಒಳಗೆ ಬಂದರೆ ಬಾಗ್ಲ ಹತ್ರ ಅಷ್ಟೇ ಕೂತ್ಕೋಬೋದು ಅಷ್ಟೇ. ಒಳಗೆ ನೀವು ಫುಲ್ ಎಂಟ್ರಿ ಕೊಡಿಸೋದಿಲ್ಲ. ಹಾಗಂದ್ರೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಂಸನ ಆಲ್ರೆಡಿ ಸ್ಕೂಲಿಗೆ ಬಿಟ್ಟು ಬಂದೆ. ಅವ್ರ ಅಪ್ಪಾಜಿ ಇದೆ ಈ ಒಂದು ಟೆನ್ಷನ್ ಇರಲ್ಲ. ಅವ್ರ ಅಪ್ಪಾಜಿ ಇಲ್ಲ ಅಂತಂದರೆ ನಾವು ಓಡೋಗಿ ನಾವೇ ಬಿಟ್ಟು ಬರಬೇಕು. ಹೋಗಿ ಹಾಕೊಂಡು